ಬನ್ನಿ, ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಅಂದ ತಕ್ಷಣ ಧೈರ್ಯ, ಹಠ, ಸ್ವಲ್ಪ ಸಿಡುಕು ಸ್ವಭಾವ. ಯಾಕಂತಂದ್ರೆ ಕೋಪದ ಸ್ವಭಾವ. ಯಾಕಂತಂದ್ರೆ ಮೇಷರಾಶಿಯವರ ಜನ್ಮ ನಕ್ಷತ್ರ ಮಖ ನಕ್ಷತ್ರದ 4 ಚರಣ, ಉಬ್ಬ ನಕ್ಷತ್ರದ 4 ಚರಣ, ಉತ್ತರ ನಕ್ಷತ್ರದ ಮೊದಲನೇ ಚರಣದಲ್ಲಿ ಬರ್ತಕ್ಕಂತಹ ಈ ಸಿಂಹರಾಶಿಯವರು ಬಹಳಷ್ಟು ಧೈರ್ಯವಂತರು. ಎಂತಹದ್ದೇ ಸನ್ನಿವೇಶ ಇರಲಿ, ಎಂತದ್ದೇ ಒಂದು ಇಕ್ಕಟ್ಟಿನ ಸನ್ನಿವೇಶಗಳಿದ್ರು ಕೂಡ ಧೈರ್ಯವನ್ನ ಬಿಡಲ್ಲ. ಅಂತಹ ಒಂದು ಧೈರ್ಯವಂತರು ಯಾರಾದ್ರೂ ಇದ್ರೆ ಅದು ಸಿಂಹರಾಶಿಯವರು ಅಂತ ಹೇಳ್ಬೇಕು. ಮತ್ತೆ ಹಠ, ಏನು ಹಿಡಿದಿರ್ತಾರೆ, ಏನ್ ಬೇಕು ಅಂತಾರೆ ಅದನ್ನ ಪಡೆಯೋವರೆಗೂ ಬಿಡುವಂತವರಲ್ಲ. ನಿರಂತರವಾಗಿರತಕ್ಕಂತಹ ಒಂದು ಭಾವನೆಗಳಲ್ಲಿ ಏನ್ ಬಂದಿರ್ತದೆ ಅದನ್ನ ಪಡ್ಕೊಳ್ಳುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ಸಿಂಹರಾಶಿಯವರು ಅಂತ ಹೇಳ್ಬೇಕು. ಎಂತಹ ಕಷ್ಟ ಬರಲಿ, ಸಮಸ್ಯೆ ಬರಲಿ, ಅವಮಾನಗಳು ಬರಲಿ, ತೊಂದರೆಗಳು ಎದುರಾಗ್ಲಿ, ಎಷ್ಟೇ ಒಂದು ಸಮಸ್ಯೆ ಇದ್ರೂ ಕೂಡ ಮುಂದಿಟ್ಟಿರುವಂತಹ ಹೆಜ್ಜೆ ಹಿಂದೆ ಇಡೋಲ್ಲ. ಧೈರ್ಯವಾಗಿ ಮುನ್ನುಗ್ಗುವಂತಹ ಜಯಮಾನದವರು ಸಿಂಹರಾಶಿಯವರು. ಇನ್ನು ಬಾಲ್ಯದಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ತುಂಬಾ ತುಂಟರಾಗಿರ್ತಾರೆ, ಹಠವಾದಿಗಳಾಗಿರ್ತಾರೆ, ತಂದೆ ತಾಯಿಗಳಿಗೆ ಬಹಳ ಪ್ರೀತಿಯ ಮಕ್ಕಳಾಗಿರ್ತಾರೆ. ಈ ಸಿಂಹರಾಶಿಯವರು ಬಹಳಷ್ಟು ತಂದೆ ತಾಯಿಗಳು ಅತ್ಯಂತ ಸಹಜವಾಗಿ ಎಲ್ಲ ಮಕ್ಕಳಿಗೂ ತಂದೆ ತಾಯಿಗಳು ಒಂದೇ ಸಮನಾಗಿ ನೋಡ್ತಾರೆ. ಆದ್ರೂ ಕೂಡ ಸಿಂಹರಾಶಿಯವರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂಥರ ಗೌರವ ಅನ್ನುವಂಥದ್ದು ಅಥವಾ ಪ್ರೀತಿ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಯೌವನಕ್ಕೆ ಬರುತ್ತಿದ್ದಂತೆ ಬಹುದೊಡ್ಡ ಜವಾಬ್ದಾರಿಗಳು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು, ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಸಹಜವಾಗಿನೇ ಬಂದ್ಬಿಡುತ್ತೆ. ಕೆಲವೊಮ್ಮೆ ವಿದ್ಯೆಗಿಂತಲೂ ಏನಾಗುತ್ತೆ, ಸಂಪಾದನೆ ಕಡೆ ಹೆಚ್ಚು ಒಲವನ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕೆಲಸದ ಮೇಲೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಆಗ್ಬೋದು. ಆಮೇಲೆ ಈ ಸಿಂಹರಾಶಿಯವರು ಬಹಳ ನೋಡಲು ಆಕರ್ಷಕರಾಗಿರ್ತಾರೆ, ಚೆನ್ನಾಗಿರ್ತಾರೆ, ಸುಂದರವಾಗಿರ್ತಾರೆ. ಬಹಳಷ್ಟು ಜನರಿಗೆ ಆಕರ್ಷಣೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳು ಸಿಂಹರಾಶಿಯವರು. ಇನ್ನು ಕೆಲವೊಮ್ಮೆ ಯೌವನದಲ್ಲಿ ಹಲವಾರು ಈ ಪ್ರೀತಿ ಪ್ರೇಮ ಪ್ರಕರಣಗಳು ಬಹಳಷ್ಟು ಬಂದ್ಬಿಡ್ತವೆ. ಕೆಲವೊಂದು ಸಂದರ್ಭದಲ್ಲಿ ಕಾಂಟ್ರವರ್ಸಿಗಳು ಆಗ್ತವೆ. ಅದೆಷ್ಟು ಜನರಿಗೆ ಆಗಿದೆ ಗೊತ್ತಿಲ್ಲ, ಬಟ್ ಆದ್ರೆ ಸಹಜ